ಮಾಡೋಂಥವ್ರಿಲ್ಲ. ನಿಮ್ಮನ್ನ ಬಾಯಿ ಬಿಡಿಯೋರು ಎಷ್ಟೋ. ಈ ಹಿಂದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಮಾತಾಡಿದ್ರು, ಹಿಂದೂ ಸಲುವಾಗಿ ಅಶ್ಲೀಲ ಶಬ್ದ ಇನ್ನೂ ಮಾತಾಡಿದರು. ಅದ್ರ ಪಾಪ ಅವ್ರು ಯಾರಿದ್ದಾಗೆ ಅವ್ರನ್ನ ಹಣದ್ರು ಎಲ್ಲರೂ ಕೂಡಿ ಅಂತಂದ್ರೆ ಅವ್ರು ಮುಂದೆ ಮಾತಾಡೋದು ಬಂದ್ ಮಾಡಿಬಿಟ್ರು. ಆಗೇನಾಗಿತ್ತು ಕಾಂಗ್ರೆಸ್ ಅವ್ರು ಯಾಕೆ ಇದ್ದಿರಲಿಲ್ಲ, ಯಾಕೆ ಬೆಂಬಲಿಸಲಿಲ್ಲ, ಹಿಂದುತ್ವದ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಇವತ್ತು ನಾವು ಕಾಂಗ್ರೆಸ್ನ ಕೇಳಬೇಕಾಗ್ಯದ. ಒಳ್ಳೆ ಪ್ರಶ್ನೆ ಮಾಡಿದ್ರು ಅವರು, ಆದರೆ ಯಾರೂ ಅವ್ರ ಸಪೋರ್ಟಿಗೆ ಬರಲಿಲ್ಲ, ಬೆನ್ನತ್ತಿಲ್ಲ, ಬಂದು ನಿಲ್ಲಿಲ್ಲ. ಕಾಂಗ್ರೆಸ್ನ ದಿಗ್ಗಜರು, ಬುದ್ಧಿವಂತರು. ಇವತ್ತೇನು ನಾವು ಭಾಳ ಸೆಕ್ಯುಲರ್ ಅಂತ ಮಾತಾಡ್ತಾರಲ್ಲ ಬಹಳಷ್ಟು ಜನ, ಬರಗು ರಾಮಚಂದ್ರಪ್ಪನಂಥವ್ರು ಮತ್ತು ಅವರೆಲ್ಲ ಕಾಂಗ್ರೆಸ್ನ ಚಂದ್ರಶೇಖರ್ ಕಂಬಾರ್ ಅಂತವರು ಭಾಳ ಬುದ್ಧಿವಂತರು, ತಜ್ಞರು ಅಂತೇಳಿ ಯಾಕೆ ಬರಲಿಲ್ಲ ಅವರಿಂದ? ಅಂದರೆ ಅವ್ರು ಬುದ್ಧಿವಂತರಿದ್ದಾರೆ ರೀ RSSಗರು. ಅದು ನಿಷೇಧ ಹೇಳಿ ಪುಡೋದು ಹೆಂಗೆ ಹೇಳ್ಬೇಕು ಗೊತ್ತದ ಅವ್ರಿಗೆ. ದೊಡ್ಡ ಸಂಘಟನೆ ಆಗ್ಯದ, ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದಕ್ಕಿಂತ ಪವಿತ್ರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ಯದ. ಅವರ ಪ್ರಾಮಾಣಿಕಗಳನ್ನು ಪ್ರೂವ್ ಮಾಡಬೇಕಾಗಿದೆ, ಜನರಿಗೆ ಕನ್ವಿನ್ಸ್ ಮಾಡಬೇಕಾಗ್ಯದ. ಅದನ್ನು ಈ ಹಾದಿಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಹೊರಟಿದ್ದಾರೆ. ಏನದು ಕೇವಲ ಟೀಕೆ ಮಾಡೋದಲ್ಲ, ಜೊತೆಗೆ ಗಾಂಧೀಜಿಯವರು ಹೋದಂಥ ಹಾದಿಯಲ್ಲಿ ಅವರು ಹಿಂದೂ ಆಗಿ ಹೋದ್ರೆ ಗಾಂಧೀಜಿಯವರು, ಆದರೆ ಭಿನ್ನವಾದ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದ್ರು. ಅವರ ವಿಚಾರಗಳನ್ನ ಇವ್ರು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಒಬ್ಬ ನಾಥುರಾಮ್ ಗೋಡ್ಸೆನಂತವ್ರ ಕಡೆಯಿಂದ ಮುಗಿದು ಬಿಡ್ತು. ಅಲ್ಲಿ ಇವನ್ ವೀರ್ ಸಾವರ್ಕರ್ ಮೇಲೆ ನಾವು ಆರೋಪ ಇವತ್ತಿಗೂ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ಸಿಗರು, ಇವತ್ತಿಗೂ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಹೌದಪ್ಪ ಅವ್ರು ಹಿಂದಿದ್ರಿದ್ರು ಷಡ್ಯಂತ್ರದೊಳಗೆ ಅಂತೇಳಿ, ಬರೀ ಷಡ್ಯಂತ್ರ ಅದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ. ಕೊನೆಯವರೆಗೂ ಗೋಡ್ಸೆ ತನ್ನ ಮನಸ್ಸಿನ ಮಾತನ್ನು ಹೇಳಲೇ ಇಲ್ಲ. ಒಳಗೆ ಯಾರಪ್ಪ ನಿಂತಿದ್ದವ್ರು ಯಾರು